ಯಾವುದೇ ಧರ್ಮ ಆಗಲಿ ತಮ್ಮದೇ ಆದಂಥ ಒಂದು ಶಕ್ತಿ ಇದೆ. ಕೆಲವರು ನಂಬೋದು, ಕೆಲವರು ನಂಬದೇ ಇರ್ಬೋದು. ನಂಗೆ ನಂಬಿಕೆ ಇದೆ. ಸುರ್ಜೇವಾಲಾ ಅವರಾಗ್ಲಿ ಯಾರೇ ಆಗಲಿ ಇಲ್ಲಿವರೆಗೂ ನಮ್ಮ ರಾಜ್ಯದಲ್ಲೇ ಇರೋಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಬ್ಬ ಆಫೀಸರ್ಗೆ ಇವತ್ತವರೆಗೂ ಒಂದು ಫೋನ್ ಮಾಡಿಲ್ಲ. ನನಗೆ ಧರ್ಮದ ಬಗ್ಗೆ, ದೇವ್ರ ಬಗ್ಗೆ, ಸಂಸ್ಕೃತಿ ಬಗ್ಗೆ, ನಮ್ಮ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇಟ್ಕೊಂಡಿರೋದು. ನಾನು ಎಲ್ಲ ಪದ್ಧತಿಗಳು, ಯಾವುದೇ ಧರ್ಮ ಆಗಲಿ ತಮ್ಮದೇ ಆದಂಥ ಒಂದು ಶಕ್ತಿ ಇದೆ. ಕೆಲವರು ನಂಬೋದು, ಕೆಲವರು ನಂಬದೇ ಇರ್ಬೋದು. ನಂಗೆ ನಂಬಿಕೆ ಇದೆ. ಸೊ ಇಷ್ಟು ದೂರ ಬಂದಿದ್ದೀನಿ. ಭಾಳ ವರ್ಷದಿಂದ, ಭಾಳ ಹಿಂದೆ ಬಂದಿದ್ದೆ ನಾನು. ನಮ್ಮ ಮನೆಯವರೆಲ್ಲ ಇಲ್ಲಿ ಬಂದಿದ್ದೆ. ಈಗ ಸ್ವಾಮಿಗಳು ಊರಲ್ಲಿದ್ದಾರೆ ಅನ್ನೋದು ಗೊತ್ತಾಯಿತು. ತಿಳಿದು ಬಂದಿದ್ದೀನಿ. ಅಲ್ಲಿಗೂ ನಾನು ಹೋಗಿರಲಿಲ್ಲ. ಇಲ್ಲಿಗೆ ಜೇನಕಲ್ಪೇಟೆಗೆ ಅದೇ ಪೀಠ ಒಂದ್ಸತಿ ಭೇಟಿ ಮಾಡಿದ್ದೆ. ಭಾಳ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಭಾಳ ಸಂತೋಷ ಆಯಿತು. ಹೋಗಿ ದರ್ಶನ ಮಾಡಿ ನಾವೇನು ಪ್ರಾರ್ಥನೆ ಮಾಡಬೇಕು ನಾವು ಮಾಡ್ಕೊಂಡಿದ್ದೀವಿ. ಎಲ್ಲ ಸುಳ್ಳು. ಸುರ್ಜೇವಾಲಾ ಅವರು ಯಾವ ಅಧಿಕಾರಿನೂ ಇಲ್ಲಿವರೆಗೂ ಭೇಟಿ ಮಾಡಿಲ್ಲ, ಮಾತಾಡುವಿಲ್ಲ. ನಾವೇ ಸರ್ಕಾರನೇ ಇರ್ಬೇಕಾದ್ರೆ ಏನಾದ್ರು ನಮ್ಗೆ ಹೇಳ್ತಾರೆ. ನಾವು ಸರ್ಕಾರದಲ್ಲಿ ಏನಾದ್ರು ತಪ್ಪುಗಳಿದ್ರೆ ನಾವು ತಿದ್ಕೋತೀವಿ. ಅದು ಬಿಟ್ಟರೆ ಸುರ್ಜೇವಾಲಾ ಅವರಾಗಲಿ ಯಾರೇ ಆಗಲಿ ಇಲ್ಲಿವರೆಗೂ ನಮ್ಮ ರಾಜ್ಯದಲ್ಲೇ ಇರೋಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಬ್ಬ ಆಫೀಸರ್ಗೆ ಇವತ್ತವರೆಗೂ ಒಂದು ಫೋನ್ ಮಾಡಿಲ್ಲ. ಅವ್ರು ಮಾಡೋದು ಇಲ್ಲ. ದೊಡ್ಡವ್ರ ಬಗ್ಗೆ ನಾನು ಮಾತಾಡಲ್ಲ. ಅದಕ್ಕೆ ಚೀಫ್ ಮಿನಿಸ್ಟರ್ ಉತ್ತರ ಕೊಟ್ಟಿದ್ದಾರಲ್ಲ. ಚೀಫ್ ಮಿನಿಸ್ಟರ್ ಉತ್ತರ ಕೊಟ್ಟ ಮೇಲೆ ನಾನೇನು ಉತ್ತರ ಕೊಡೋದಿದೆ? ಚೀಫ್ ಮಿನಿಸ್ಟರ್ಗೆ ನನಗಿನ್ನ ಜಾಸ್ತಿ ಮಾಹಿತಿ ಇದೆ. ರೈತರು ನೋಡಿ, ಯೂರಿಯಾ ಸಪ್ಲೈ ಮಾಡಬೇಕಾದವರು ಕೇಂದ್ರ ಸರ್ಕಾರದ ಕೆಲವು ಸಂಸ್ಥೆಗಳಿದೆ. ಈಗ ಹೆಚ್ಚಿಗೆ ರೈತರು ಬೆಳೆ ಹಾಕಿದ್ದಾರೆ. ಅದಕ್ಕೆ ಈಗಾಗಲೇ ನಾವು ಸರ್ಕಾರ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗ ಅರಣ್ಯ ನಮ್ಮ ಕೃಷಿ ಸಚಿವರು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ನಾವು ರೈತರು ತಾಳ್ಮೆಯಿಂದ ಇರಲಿ, ಅದಕ್ಕೆ ಏನು ವ್ಯವಸ್ಥೆ ಬೇಕೋ ಮಾಡ್ತೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.